ನಮಸ್ತೆ ಗೆಳೆಯರೆ. ನಿಮಗೆ ಗೊತ್ತಿದೆ, ತುಂಬ ದಿವಸದಿಂದ ಅನೇಕರು ವಾಟ್ಸಾಪಲ್ಲಿ, ಫೋನುಗಳೊಂದೇ ಅಲ್ಲ, ವಾಟ್ಸಾಪಲ್ಲಿ ತಮ್ಮ ಮೈ ಮೇಲಿರುವ ಎಲ್ಲ ಚರ್ಮ ವ್ಯಾಧಿಗಳದ್ದು ಫೋಟೋ ಹಾಕಿ ಇದಕ್ಕೇನು ಹಾಕಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡೋಕ್ಕಾಗತ್ತಾ ಅಹೋರಾತ್ರನಿಗೆ? ಇಂಗ್ಲಿಷ್ ಔಷಧಿಗಳಲ್ಲಿ ಅಲೋಪತಿಲಿ 26 ಅಕ್ಷರ ಇದ್ರೆ 26 ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಅಷ್ಟು ಮೆಡಿಸಿನ್ಸ್ ಇರುತ್ತೆ ಒಂದೊಂದು ವ್ಯಾಧಿಗೆ. 1 × 2 × 3 × 4 × 5 × 6 × 7 ಹಂಗೆ 26 ವರೆಗೂ ಹೋದರೆ ಒಂದು ಕಾಯಿಲೆಗೆ ಅಷ್ಟು ಮೆಡಿಸಿನ್ಸ್ ಇರುತ್ತೆ. ಆಯುರ್ವೇದದಲ್ಲಿ ಹಾಗಿರೋದಿಲ್ಲ. ಹಬ್ಬಬ್ಬ ಅಂದರೆ 1 2 ಎಲ್ಲದಕ್ಕೂ ಸೇರಿ ಒಂದೇ ಥರ ಇರುತ್ತೆ. ಏನು ಗೊತ್ತಾ, ಈ ರೀತಿ ಫೋಟೋಸ್ ಹಾಕ್ತಾ ಇದ್ದೀರಿ. ಆಯುರ್ವೇದದಲ್ಲಿ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಲಿ. ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಇವರೆಲ್ಲ ಮನೇಲಿ ಯಾರಿಗೆ ಪ್ರಾಬ್ಲಮ್ ಬಂದರು ಹಾಸ್ಪಿಟಲ್ಸ್ ಆಯಿತು. 1948 ಆದಮೇಲೆ ಜಾಸ್ತಿ ಬಂತು. ಅದಕ್ಕೆ ಮುಂಚೆ ಇತ್ತು 1920 ಮೇಲೆ ಸ್ವಲ್ಪ ಆಸ್ಪತ್ರೆಗಳು ಬಂತು. ಆದರೆ ಇಂಗ್ಲೀಷ್ ಮೆಡಿಸಿನ್ನು ಪೂರ ಡಾಮಿನೇಟ್ ಮಾಡ್ಕೊಂಡ್ಬಿಡ್ತು. ಎಲ್ಲ ಮೆಡಿಸಿನ್ಗೂ ಗೌರವ ಕೊಡಬೇಕು. ಹಾಗಾಗಿ ಭಾರತೀಯ ವೈದ್ಯಕೀಯ ಸ್ವಲ್ಪ ಹಿಂದೆ ಸರಿತಾ ಬಂತು. ಇವತ್ತಿಗೂ ಕೆನಡಾದಲ್ಲಿ, ಅಮೇರಿಕಾದಲ್ಲಿ ಆಯುರ್ವೇದಕ್ಕೆ ತುಂಬ ಬೆಲೆ ಇದೆ. ಹೋಮಿಯೋಪತಿಗೂ ಅಷ್ಟೆ. ಎಲ್ಲದಕ್ಕೂ ಮೂಲ ನಮ್ಮ ದೇಶ. ಅದು ನಮ್ಮ ದೇಶದ್ದಲ್ಲ ಅಂತ ಯಾವುದನ್ನು ಹೇಳಿಬಿಡಿ. ಈ ಒಂದು ಸರ್ಪೆಂಟಿಕಾ ಅನ್ನೋ BP ಮೆಡಿಸಿನ್ ಯಾವುದನ್ನು ನೀವು ಹೋಮಿಯೋಪತಿಲಿ ಯೂಸ್ ಮಾಡ್ತೀರಿ, ಆಯುರ್ವೇದದಲ್ಲೂ ಅದೇ ಯೂಸ್ ಮಾಡ್ತಾರೆ, ಅಲೋಪತಿಲೂ ಅದನ್ನೇ ಯೂಸ್ ಮಾಡ್ತಾರೆ. ಹೀಗೆ 3ರಲ್ಲೂ ಕಾಮನ್ನು ಇರುತ್ತೆ. ಇವಾಗ ಚರ್ಮ ವ್ಯಾಧಿಗಳಿಗೆ ಏನು ಮಾಡಬೇಕು? ಹಳ್ಳಿಗಳಲ್ಲಿ ಇರೋರು, ನಾಟಿ ಹಸುಗಳಿರೋರು, ಆ್ಯಕ್ಚುಲಿ ನಿಮಗೆ ಚರ್ಮದಲ್ಲಿ ಏನಾದರೂ ತೊಂದರೆ ಬರಲಿ, ಹಸುವಿನ ಎಂಜಲು ಇದೆಯಲ್ಲ, ಆ ಹುಲ್ಲು ತಿಂದು ಎಂಜಲು ಬರುತ್ತೆ, ಜೊಲ್ಲು ರಸ ಅದಾಗಲಿ, ಹಸುವಿನ ಮೂಗಲ್ ಬರೋ ರಸ ಆಗಲಿ, ಅದನ್ನು ಹಚ್ಕೊಂಡ್ರೂ ಹೋಗ್ಬಿಡುತ್ತೆ. ಮತ್ತು ಇನ್ನೂ ಒಂದು ವಿಚಾರ ಏನಂದರೆ, ಇದು ನಿಮಗೆ ಅಸಹ್ಯವಾಗಿ ಕಾಣ್ಬೋದು. ಬೆಳಗಿನ ಜಾವ ಎದ್ದ ತಕ್ಷಣ ನಿಮ್ಮ ಎಂಜಲು ಕೂಡ ಇದಕ್ಕೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಮೆಡಿಸಿನ್ನೇ ಬೇಕು ಅಂದರೆ ನಮ್ಮ ಹೆತ್ತ ಕರುಳು ಯಾವುದು, ಹೊಂಗೆ ಮರದ ಬೀಜಗಳು ಏನಕ್ಕಪ್ಪ ಅಂತ ಅನ್ಕೋತಾ ಇದ್ವಲ್ಲ ನಾವೆಲ್ಲ. ಹೊಂಗೆ ಮರದ ಬೀಜಗಳಲ್ಲಿರುವಂತಹ ವಾತರೋಗ ನಿವಾರಕ. ವಾತ ಅಂದರೆ ಯಾವುದು? ಪಂಚಭೂತಗಳಲ್ಲಿ ವಾಯು ಅಂದರೆ ತ್ವಚೆ ಅಂತ, ಸ್ಪರ್ಶ ಅಂತ. ವಾಯುವನ್ನು ಪ್ರತಿನಿಧಿಸುವಂಥದ್ದು ಹೊಂಗೆ ಬೀಜಗಳು ಹೇಗೆ ಗಾಳಿ ಬೀಸುತ್ತೋ ಹೊಂಗೆ ಮರ, ಹಾಗೆ ಹೊಂಗೆ ಬೀಜಗಳು ವಾತದ ಎಲ್ಲ ರೋಗಕ್ಕೂ ವಾಸಿಯಾಗುತ್ತೆ. ಈ ಒಂದು ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ. ಆದರೆ ಅದನ್ನು ಹಾಗೆ ತಗೊಳ್ಳೋಂಗಿಲ್ಲ. ಅದನ್ನು ಆಯುರ್ವೇದದಲ್ಲಿ ಚರಕ ಕರಂಜೋಲ ತೈಲ ಅಂತ ಹೇಳ್ತಾರೆ. ಅದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದರಲ್ಲಿ ನೀವು ಕರ್ಪೂರವನ್ನು, ನೀವು ಯಾವುದೇ ಕರ್ಪೂರವನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕುಟ್ಟಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಎಂಥ ಚರ್ಮವ್ಯಾಧಿನೂ ದೂರ ಆಗಿಬಿಡುತ್ತೆ. ಇನ್ನೂ ಒಂದು, ಹೋಮಿಯೋಪತಿಲಿ BC20 ಅಂತ ಬರುತ್ತೆ. ಅದನ್ನು ಹೋಮಿಯೋಪತಿ ಶಾಪಲ್ಲಿ ಹೋದರೆ ಅದು ಸಿಗುತ್ತೆ. ಇನ್ನು ಡಾಕ್ಟರ್ ರೆಕ್ವೆಗ್ಗಲ್ಲಿ ಮೊನ್ನೆ ಹೇಳ್ಕೊಟ್ನಲ್ಲ, ಅದರಲ್ಲಿ ನಿಮಗೆ ಪರ್ಟಿಕ್ಯುಲರ್ಲಿ ಯಾವುದು ಸೋರಿಯಾಸಿಸ್, ಸೂರ್ಯನಿಂದ ಶ್ರಾಪವಾಗಿ ಬಂದದ್ದು ಅಂತ ಅರ್ಥ. ಅಂದರೆ ಸೂರ್ಯ ಕಿರಣಗಳ ಕಡಿಮೆ ಆಗೋದ್ರಿಂದ ಅಥವಾ ಸೂರ್ಯನಿಗೆ ನೋವುಂಟು ಮಾಡೋದ್ರಿಂದ. ಹಳ್ಳಿಗಳಲ್ಲಿ ಏನೋ ಸೂರ್ಯನಿಗೆ ಉಗಿದಿದೆಯಾ ನೀನು, ಅದಕ್ಕೆ ಉಗಿಯೋ ಅಭ್ಯಾಸ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಸೂರ್ಯನನ್ನು ಬೈದಿರೋರು ಅನ್ನೋ ಮೂಢನಂಬಿಕೆನೂ ಅನ್ಕೋಬೋದು ನೀವು. ಸೂರ್ಯ ನಮಗೆ ಪ್ರತಿನಿತ್ಯ 1 ಸೆಕೆಂಡ್ ರಜೆ ಹಾಕಿದ್ರೆ ನಾವು ಯಾರೂ ಇರೋದಿಲ್ಲ. ನಮಗೆ ಕಣ್ಣಿಗೆ ಕಾಣುವ ಅತ್ಯಂತ ಎತ್ತರದ ದೇವರು ಸೂರ್ಯ, ಹತ್ತಿರದ ದೇವರು ಅಮ್ಮ. ಈ ಸೂರ್ಯ ಶ್ರಾಪವನ್ನು, ಸೋರಿಯಾಸಿಸ್ಸು ಯಾವುದೇ ಮೆಡಿಸಿನೇ ಇಲ್ಲ, ಪ್ರಪಂಚ ಇಲ್ಲ ಅಂತ ಅಂದ್ಕೊಂಡಿದೆ. ಅದಕ್ಕೆ ಬೆಸ್ಟ್ ಮೆಡಿಸಿನ್ ಅಂದರೆ ಹಸುವಿನ ಎಂಜಲು. ಬೇಕಾದ್ರೆ ಟ್ರೈ ಮಾಡಿ ನೀವು. ಎಂಜಲು ಅಂದರೆ ಅದು ಹಸು ನೆಕ್ಬಿಟ್ರೆ ಹೋಗ್ಬಿಡುತ್ತೆ ಅಂತಾರೆ ಹಿರಿಯರು.
ಅಷ್ಟು. ಅದಕ್ಕೂ ನೀವು ಕರಂಜೋಲ ತೈಲ ಫಂಗಲ್ ಇನ್ಫೆಕ್ಷನ್ ಆಗಲಿ, ಸ್ಕಿನ್ ಅಲರ್ಜಿ, ಡರ್ಮ ಅಲರ್ಜಿ, ರಿಂಗ್ ವರ್ಮು, ಏನು ಡರ್ಮ ಅಂದರೆ ಸ್ಕಿನ್ ಅಂತ ಅರ್ಥ. 3 ಸ್ಕಿನ್ಗಳಿರುತ್ತೆ, ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಅಂತ. ಆ 3 ಚರ್ಮಗಳನ್ನು ಒಳಗಡೆ ಇರೋ ದೋಷ ಎಷ್ಟೋ ಜನಕ್ಕೆ ಕಾಣೋದಿಲ್ಲ, ವಾಸಿ ಮಾಡೋ ಒಂದು ತಾಕತ್ತು ಕರಂಜೋಲ ತೈಲಕ್ಕಿದೆ. ಇನ್ನೂ ಒಂದಿದೆ ನಿಮಗೆ ಅದ್ಭುತವಾದದ್ದು. ಈ 3 ಚರ್ಮದ 3 ಸುತ್ತಿನ ಕೋಟೆ ತೂತಾದರೆ ಬೋನ್ವರೆಗೂ ತೂತಾಗಿದೆ ಅಂತ ಇಟ್ಕೊಳ್ಳಿ. ಆಗ ಆ ಗಾಯದ ಒಳಗಡೆ ನೀವು ಎಲಾದಿ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಆ ತೈಲವನ್ನು ನೀವು ಸುರಿದು ಬಿಡಿ ಆರಾಮಾಗಿ ಒಳಗಡೆ, ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅಷ್ಟು ಚೆನ್ನಾಗಿ. ಯಾಕಂದರೆ ಒಂದು ಸಲ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಮುಂಬೈಯಲ್ಲಿ ಒಂದು ಕರುಗೆ ತುಂಬ ಆಳವಾದ ಗಾಯ ಆಗೋಗಿತ್ತು, ಬದುಕೋದೇ ಇಲ್ಲ ಅಂತ ವೆಟ್ರನರಿ ಡಾಕ್ಟ್ರ್ ಹೇಳಿದ್ರು. ಸ್ವಾಮೀಜಿ ಅದರಲ್ಲಿ ಮಠದಲ್ಲಿ ಇದ್ರಲ್ಲ, ಅವರು ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ನಿಮಗೆ ಮನಸ್ಸಿಗೆ ಬಂದಿದ್ದು ಮಾಡಿ, ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ಅಂದರು. ಆ ಕರುವಿನ ಗಾಯದೊಳಗಡೆ 1 ಬಾಟ್ಲಿ ಏಲಾದಿ ತೈಲ ಸುರಿದು ಬಿಟ್ಟೆ. ಸಂಜೆಗೆಲ್ಲ ಚೇತರಿಸ್ಕೊಂಡ್ಬಿಡ್ತು. 1 ವಾರದಲ್ಲಿ ಗಾಯ ವಾಸಿ ಆಗೋಯ್ತು. ಅಂಥ ಅದ್ಭುತ ರೀ ಏಲಾದಿ ತೈಲ. ಹಳ್ಳಿಗಳಲ್ಲಿ ಮನೆಗಳಲ್ಲಿ ಇಡ್ತಿದ್ರು. ಇವಾಗ ಏಲಾದಿ ತೈಲ ಅಂದರೆ ಏನು ಅಂತ ಕೇಳ್ತಾರೆ. ಅಂಥದ್ದು ಏಲಾದಿ ತೈಲ ಬರೆದಿಟ್ಕೊಳ್ಳಿ, BC20 ಬರೆದಿಟ್ಕೊಳ್ಳಿ. ಇನ್ನು ಸೋರಿಯಾಸಿಸ್ ಡ್ರಾಪ್ಸು, ಎಕ್ಸಿಮಾ ಡ್ರಾಪ್ಸು ಅವೆಲ್ಲ ಆರಲ್ಲಿ ಬರುತ್ತೆ, ಅದನ್ನು ನೀವು ರಿಸರ್ಚ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನನಗೆ ಮೆಸೇಜ್ ಹಾಕ್ಬೇಡಿ, ನನಗೆ ಆ ಪ್ರಾಬ್ಲಮ್ ಇದೆ, ಇಲ್ಲಿ ಪ್ಯಾಚ್ ಇದೆ, ಅವ್ರ ಹತ್ರ ಫೋನ್ ಎತ್ತು, ಅವ್ರ ಹತ್ರ ರಿಪ್ಲೈ ಕೊಡು. ಪ್ರಾಣ ತಿನ್ಬೇಡ್ರೋ, ನಿಮ್ಮ ಕಾಲು ಹಿಡಿತೀನೋ, ನನ್ನ ಬಿಟ್ಬಿಟ್ರೋ ತಂದೆ. ನಿಮ್ಗೆ ಇವಾಗ ಹೇಳ್ಕೊಟ್ಟಿದ್ದೀನಲ್ಲ, ಇನ್ನು ಚರ್ಮದಕ್ಕೋಸ್ಕರ ಯಾವುದಾದ್ರೂ ಒಂದು ಮೆಸೇಜ್ ಬಂದರೂ ನಿಮ್ಮನ್ನು ಬಿಡೋದಿಲ್ಲ, ಮತ್ತೆ ಚೆನ್ನಾಗಿರಲ್ಲ. ಚರ್ಮ ವ್ಯಾಧಿಗಳಿಗೆ, ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಯಾರಿಗೆ ಚರ್ಮಕ್ಕೆ ತೊಂದರೆ ಆಗಿದೆ, ನಮ್ಮ ಹೊಂಗೆ ಮರ ದಯವಿಟ್ಟು ಬೆಳೆಸಿ. ಹಳ್ಳಿಗಳಲ್ಲಿ ಹೊಂಗೆ ಮರನ ಯಾರು ಕಟ್ ಮಾಡಿಸ್ಬೇಡಿ. ನಿಮಗೆ ಕೈ ಹಿಡಿದು ದಮ್ಮಯ್ಯ ಅಂತ ಕೇಳ್ಕೊತೀನಿ. ಈ ಸರ್ಕಾರ ತೆಗೆಸಿದ್ರು ಬಿಡಬೇಡಿ ಅವ್ರನ್ನ. ನಾವು ಈ ಮರನ ಬಿಡಲ್ಲ ಅಂತ ಅಪ್ಕೊಂಬಿಡಿ. ಧಾರಾಳವಾಗಿ ಎಲ್ಲರಿಗೂ ಹೇಳಿ, ಕರಂಜೋಲ ತೈಲ ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನೇ ಇವರು ಝೋಲ್ ಆಯಿಂಟ್ಮೆಂಟ್ ಅಂತಾರೆ ನೋಡಿ. ಝೋಲ್ ಅಂತ ಯಾಕೆ ಬಂತಪ್ಪ ಆಯಿಂಟ್ಮೆಂಟ್ಗೆ? ಸ್ಕಿನ್ ಆಯಿಂಟ್ಮೆಂಟ್ಗೆ ಝೋಲ್ ಅಂತ ಕರೆದ್ರು. ಕರಂಜೋಲ ಅಂತ ಅದು ನಮ್ಮ ಸಂಸ್ಕೃತದ ಪದ. ಅದನ್ನು ಕಾಣಿಗೆ ಮಾನು ತೆಲುಗು, ಹೊಂಗೆ ಮರ ಕನ್ನಡ. ಏನ್ರಿ, ಹೊಂಗೆ ಮರದ ಕೆಳಗಡೆ ದಿನಕ್ಕೆ ಒಂದ್ಸಲ ಆದರೂ ಹೋಗ್ಬೇಕಂತೆ. ಒಂದು ವಿಚಾರ ಹೇಳಬೇಕಾಗಿತ್ತು, ಅದೇನೆಂದರೆ ಈ ಏಲಾದಿ ತೈಲವನ್ನು ಮೊಡವೆಗಳಿಗೂ ಹಚ್ಕೊಂಡ್ರೆ ವಾಸಿ ಆಗಿಬಿಡುತ್ತೆ. ಚರ್ಮದ ಮೇಲೆ ಏನೇ ಮೊಡವೆ ಸಂಬಂಧಿಸಿದಂಥ ಕೀವು ಸೇರಿರುವಂತಹ ವಿಚಾರಗಳಿಗೂ ಏಲಾದಿ ತೈಲ ಪರಮೌಷಧ. ಅಷ್ಟೇ ಅಲ್ಲ, ಈ ಕರಂಜೋಲ ತೈಲ ಇದೆಯಲ್ಲ, ಕೆಲವರಿಗೆ ಚರ್ಮದಲ್ಲಿ ಒಳಗಡೆ ಗಂಟುಗಳಿರುತ್ತೆ, ಈ ಬಾಲ್ಸ್ ಥರ, ಅಂದರೆ ಚಿಕ್ಕ ಚೆಂಡುಗಳ ಥರ ಇರುತ್ತೆ. ಅದನ್ನು ಈ ಕಡೆ ಆ ಕಡೆ ಹೋಗ್ತಾ ಇರುತ್ತೆ. ಕೆಲವರು ಅದನ್ನು ಸರ್ಜರಿ ಮಾಡಿಸ್ತಾರೆ. ಅದಕ್ಕೂ ಸತತವಾಗಿ ಕರಂಜೋಲ ತೈಲ ಹಚ್ಚೋದ್ರಿಂದ ತುಂಬ ವಾಸಿಯಾಗತ್ತೆ ಗೆಳೆಯರೆ. ಧನ್ಯವಾದ. ಅಹೋರಾತ್ರ.